ಬಂಗಾರಿ, ಆ ವಿರೂಪಾಕ್ಷ ಶಾಸ್ತ್ರಿಗಳು ಮತ್ತೆ ಪೊಲೀಸಪ್ಪ ಎಲ್ಲ ಸೇರಿ ನನ್ನಿಂದ ಈ ವಿಗ್ರಹನ ಕಿತ್ಕೋಬೇಕು ಅಂತ ನೋಡ್ತಿದ್ದಾರೆ. ಈ ವಿಗ್ರಹನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಕಣೋ, ಬಾರೋ. ಎಲ್ಲಿ ಕಾಲರುದ್ದ ಸಿದ್ದೇಶ್ವರ ಕಡೆಗೆ ಅವಳು ಕಾಣಿಸ್ತಾ ಇಲ್ಲ, ಎಲ್ಲ ಹೋದ್ಲು? ಎಲ್ಲೆಲ್ಲಿ ಹುಡುಕಿದ್ರು ಕಾಣ್ತಿಲ್ಲ. ಮಾರಿಗುಡಿಯಲ್ಲಿ ಅವಳು ಸಿಕ್ಕಿದ್ಲ? ಮಾರಿಗುಡಿ ಇಲ್ಲ, ಇಲ್ಲೆಲ್ಲೋ ಇರಬೇಕು. ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ. ಎಲ್ಲಿ ಹಾಳಾಗೋದ್ಲು? ಅಲ್ಲಿ ನೋಡಿ. ಸುತ್ತೋದನ್ನ ನಿಲ್ಲಿಸಿ ವಿಗ್ರಹ ಎತ್ಕೊಂಡ್ಬರ್ತೀನಿ. ಬೇಡ, ಸುತ್ತೋದನ್ನು ನಿಲ್ಸೋದು ಬೇಡ. ಇನ್ನು ಒಂದೇ ಒಂದು ಸುತ್ತದ ಮೇಲೆ ತಾನಾಗೆ ನಿಲ್ಲುತ್ತೆ. ಬೇರೆ ಯಾವ ದಾರಿಲೂ ಹೋಗಕ್ಕಾಗಲ್ಲ, ಇದೇ ದಾರಿಲಿ ಬರಬೇಕು. ಅರ್ಥ ಆಯ್ತಾ? ಉತ್ಸವ ಸಮಯ, ನಾವು ಮೂವರು ಒಟ್ಟಿಗೆ ಸೇರೋದು ಒಳ್ಳೇದಲ್ಲ. ಸ್ವಲ್ಪ ಸಮಾಧಾನದಿಂದಿರಿ, ಇಲ್ಲಿಗೆ ಬರ್ತಾರೆ. ಗಡ್ಗಿ, ಎಷ್ಟು ಹುಡುಕಿದ್ರು ವಿಗ್ರಹ ಸಿಗ್ತಾ ಇಲ್ಲ. ಏನ್ ಮಾಡೋದು? ಇದು ಅಮ್ಮನವ್ರು ಆಡಿಸ್ತಿರೋ ಆಟ. ನಮ್ಮ ಗಮನ ಏನಿದ್ರು ಶ್ರೀಚಕ್ರದ ಕಡೆ ಇರಬೇಕು. ನಮ್ಮ ಲಕ್ಷ್ಯನ ಬೇರೆ ಕಡೆ ಹರಿಯೋಗೆ ಮಾಡ್ತಿದ್ದಾರ ಅಮ್ಮನವರು. ವಿಗ್ರಹ ಚಿಂತೆ ಬಿಟ್ಬಿಟ್ಟು ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೇನೆ. ಇದೇನಿದು? ಮಾಡೋ ಕೆಲಸ ಬಿಟ್ಟು ಏನೇನೋ ಮಾಡ್ತಿದ್ದೇನಲ್ಲ. ನನಗೀಗ ಆ ವಿಗ್ರಹ ಮುಖ್ಯ ಅಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳ ಸಾವು. ವಿಗ್ರಹದ ವಿಷಯ ಏನಾಯ್ತು? ನಾನು ಕಡ್ಕಿ ಎಷ್ಟು ಹುಡುಕಿದ್ರು ಆ ವಿಗ್ರಹ ಸಿಗ್ತಲ್ಲ ವಿರೂಪಾಕ್ಷ. ಏನ್ ಮಾಡ್ತೀವಿ? ಇದು ಅಮ್ಮನವ್ರ ಆಟ ಅಂತ ಕಡ್ಕಿ ಹೇಳ್ತಿದ್ದ. ಇರ್ಬೋದು, ನಮ್ಮ ಕಣ್ಣಿಗೆ ಕಂಡ್ರು ಕಾಣಿಸ್ದೇ ಇರೋ ಹಾಗೆ ಅಮ್ಮನವ್ರು ಏನೋ ಆಟ ಆಡ್ತಾ ಇದ್ದಾರೆ. ಕಡೆಗಳಿಗೆಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ನಮ್ಮ ಗುರಿ ಇರೋದು ಶ್ರೀಚಕ್ರ. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಏನು ಮಾಡಬೇಕು ಅಂತ ಗೊತ್ತಲ್ಲ? ಗೊತ್ತು.
ಸರಿ 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 ಮಾ ಪ ನಿ ಪ ನಿ ಪ ನಿ ಪ ನಿ ಮ ಪ ನಿ ಪ ನಿ ಪ ಸ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ರಿ ಸ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ. ನಾನು ನಿಂಗೆ ವಹಿಸಿದ ಜವಾಬ್ದಾರಿ ಏನು? ನೀನು ಮಾಡ್ತಿರೋದೇನು ಜಾಜಿ? ಅದು ನಾನು ಬಂಗಾರಿನ ಹುಡುಕ್ತಿದ್ದೆ. ಅವನೇನಾದ್ರೂ ಎಡವಟ್ ಮಾಡ್ಕೊಂಡು ಬಿಡ್ತಾನೆ. ಅವನ ಕೈಲಿ ಪಿಸ್ತೂಲ್ ಇದೆ. ಅವನಿಗೇನಾದ್ರೂ ತೊಂದರೆ ಆಗುತ್ತೆ ಅಂತ ನನಗೆ ಹೆದರಿಕೆ. ಬಂಗಾರಿನ ಕಾಪಾಡೋದಕ್ಕೆ ಅಮ್ಮನವರಿದ್ದಾರೆ. ಶ್ರೀಚಕ್ರವನ್ನ ಕಾಪಾಡೋದಕ್ಕೆ ನೀನೊಬ್ಳೇ ಇರೋದು. ನೀನಿರೋದು ಲೋಕ ಕಲ್ಯಾಣಕ್ಕಾಗಿ. ವಹಿಸಿದ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಎರಡೂ ಇರಬೇಕು. ಆಗಲೇ ನಿನಗೂ ಮುಕ್ತಿ. ನೀನು ನಿನ್ನ ಕೆಲಸ ಮಾಡಿದ್ರೆ ನಿನಗೆ ಬೇಕಾದ ಫಲ ನಿನಗೆ ಸಿಗತ್ತೆ. ಮೊದಲು ದೇವರ ಕಾರ್ಯ, ಆಮೇಲೆ ಸ್ವಕಾರ್ಯ. ಆದರೂ ಬಂಗಾರಿಗೆ ಏನಾಗ್ಬಿಡುತ್ತೋ ಅಂತ ಭಯ. ಅಮ್ಮನವರು ಕಾಪಾಡ್ತಾರೆ ನಿಜ, ಆದರೆ ಅದಕ್ಕೆ ಮುಂಚೆ ತುಂಬ ಕಷ್ಟಗಳನ್ನ ಅನುಭವಿಸ್ಬೇಕಲ್ವಾ? ನಾವಿಷ್ಟಪಟ್ಟಿದ್ದನ್ನ ಪಡ್ಕೋಬೇಕಾದ್ರೆ ಈ ಆತಂಕ, ಹಿಂಜರಿಕೆ ಇದೆಲ್ಲ ಸಹಿಸಲೇಬೇಕಾ? ಇದೆಲ್ಲ ತಪ್ಪಿದ್ದಲ್ಲ. ಕಷ್ಟ ಇಲ್ಲದೆ ನಮಗೆ ಬೇಕಾದ್ದು ಸಿಕ್ಬಿಟ್ರೆ ಸುಖದ ಅನುಭವ ಹಿತವಾಗಿರಲ್ಲ. ಕಾಲವೇ ಎಲ್ಲವನ್ನೂ ಸರಿದೂಗಿಸೋದು. ಕಾಲ ನಿರ್ಣಯದ ಮುಂದೆ ಯಾರೂ ಇಲ್ಲ, ಏನೂ ಇಲ್ಲ. ನೀನು ಎಲ್ಲವನ್ನ ಮರೆತು ಈಗ ನಾನು ಹೇಳಿದ ಕೆಲಸಗಳಲ್ಲಿ ಏಕಾಗ್ರತೆಯನ್ನ ಮೂಡಿಸ್ಕೊ. ನೀನೀಗ ಬಂಗಾರಿ ಒಬ್ಬನ್ನ ಉಳಿಸೋದಕ್ಕೆ ಆಸಕ್ತಿ ತೋರಿಸ್ಬೇಡ. ಹಾಗೇನಾದ್ರೂ ಆದ್ರೆ ಬಂಗಾರಿ ಅಂತ ಕೋಟಿ ಕೋಟಿ ಜನ ಹಿಂಸೆಗೆ ಸಿಕ್ಕಾಕೊಳ್ಳೋ ಸಂದರ್ಭ ಬರುತ್ತೆ. ಹಾಗಾಗಿ ನಿನ್ನ ಆದ್ಯತೆ ಮೊದಲು ಶ್ರೀಚಕ್ರ ರಕ್ಷಣೆಗಾಗಿರ್ಬೇಕು. ನಿನ್ನ ಬಂಗಾರಿ ಚಿಂತೆ ಬಿಡು. ಆಯ್ತು ಮೇಷ್ಟ್ರಮ್ಮ, ಇನ್ನು ನನ್ನ ಗುರಿ ಏನಿದ್ರು ಶ್ರೀಚಕ್ರ ಮತ್ತೆ ಈ ಸುಂದ್ರಮ್ಮಂಗೆ ನೆಲೆ ಕಾಣಿಸೋದು. ಇನ್ನೇನೇ ಆದರೂ ಆ ಮಹಾತಾಯಿನೇ ನೋಡ್ಕೊಳ್ಳಿ. ಒಳ್ಳೆಯದೇ ಆಗತ್ತೆ. ಈ ಉತ್ಸವದ ಕಾಲದಲ್ಲಿ ಎಲ್ಲವೂ ಇದೆ. ದುಷ್ಟರಿಗೆ ಸರಿಯಾದ ದಿಕ್ಕು ತೋರಿಸೋ ಜಗನ್ನಾಟಕ ನಡೆಯುತ್ತೆ. ಅದರ ಸೂತ್ರಧಾರಿಣಿ ಅಮ್ಮನವರು. ಪೂಜಾ ವಿಧಿಗಳ ಸಮಯ ಆಯಿತು. ನೀನು ಹೊರಡು.